ಶ್ರೀ ಗುರುಭ್ಯೋ ನಮಃ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಹರೇ ಶ್ರೀನಿವಾಸ. ಶ್ರೀ ಗುರು ರಾಘವೇಂದ್ರಾಯ ನಮಃ. ಶ್ರೀ ಸತ್ಯಾತ್ಮತೀರ್ಥ ಗುರುಭ್ಯೋ ನಮಃ. ಶ್ರೀ ಜಗನ್ನಾಥದಾಸ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಇವತ್ತು ಮಾತೃಕಾ ಸಂಧಿಯ ಪಾರಾಯಣವನ್ನು ನೋಡೋಣ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ, ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ಪಾದಮಾನಿ ಜಯಂತನೊಳಗೆ ಸುಮೇಧ ನಾಮಕ ನಿಪ್ಪ ದಕ್ಷಿಣ ಪಾದದಂಗುಟದಲ್ಲಿ ಪವನನು ಪಾರಭೃದ್ರೂಪ. ಕಾದು ಕೊಂಡಿಹ ಟಂಕಿತರ ಮೊದಲಾದ ನಾಮದಿ ಸಂಧಿಗಳಲ್ಲಿ ಈರೈದು ರೂಪದಲ್ಲಿದ್ದು ಸಂತತ ನಡೆದು ನಡೆಸುತ್ತಲೇ. ಕಪಿಲ ಚಾರ್ವಾಂಗಾದಿ ರೂಪದಿ ವಪುಗಳಲು ಹಸ್ತಗಳ ಸಂಧಿಯೊಳ ಅಪರಮಿತ ಕರ್ಮಗಳ ಮಾಡುತ್ತಲಿಪ್ಪ ದಿನದಿ. ಕೃಪಣ ವತ್ಸಲ ಪಾರ್ಶ್ವದಳು ಪರಸುಫಲಿ ಎನಿಸುವ ಗುದ ಉಪಸ್ಥದೆ ವಿಪುಲ ಬಲಿ ಭಗಮನವೆನಿಸಿ ತುಂದಿಯೊಳಗಿರುತಿಹನು. ಐದು ಮೇಲೊಂದಧಿಕದಳ್ಳೈದು ಪದ್ಮವು ನಾಭಿಮೂಲದಿ ಐದು ಮೂರ್ತಿಗಳಿಹವು ಅನಿರುದ್ಧಾದ ನಾಮದಲ್ಲಿ. ಐದು ಸುತ ಗರ್ಭವನು ಜೀವರ ಅನಾದಿ ಕರ್ಮವ ಪ್ರಕೃತಿ ಗುಣಗಳ ಹಾದಿ ತಪ್ಪಲು ಕೊಡದೆ ವ್ಯಾಪಾರಗಳ ಮಾಡುತ್ತಿಹ. ನಾಭಿಯಲಿ ಷಟ್ಕೋಣ ಮಂಡಲದಿ ಈ ಭವಿಷ್ಯದ್ ಬ್ರಹ್ಮನಳು ಮುಕ್ತಾಭ ಶ್ರೀ ಪ್ರದ್ಯುಮ್ನ ನಿಪ್ಪನು ವಿಬುಧು ಗಣ ಸೇವ್ಯ. ಶೋಭಿಸುತ ಕೌಸ್ತುಭವೆ ಮೊದಲ ಆದ ಆಭರಣ ಆಯುಧಗಳಿಂದ ಮಹಾಭಯಂಕರ ಪಾಪ ಪುರುಷನ ಶೋಷಿಸುತ್ತ ನಿತ್ಯ. ದ್ವಾದಶಾರ್ಕರ ಮಂಡಲವು ಮಧ್ಯ ಉದರದೊಳು ಸುಷುಮ್ನದೊಳಗಿಹುದು. ಐದು ರೂಪಾತ್ಮಕನ 60,300. ಈ ದಿವಾರಾತ್ರಿಗಳ ಮಾನಿಗಳಾದ ದಿವಿಜರ ಸಂತೈಸುತ ನಿಷಾದ ರೂಪಕ ದೈತ್ಯರನು ಸಂಹರಿಪ ನಿತ್ಯದಲ್ಲಿ. ಹೃದಯದೊಳಗಿಹುದು ಅಷ್ಟದಳ ಕಮಲದೊಳಗೆ ಪ್ರಾದೇಶ ನಾಮಕನು ಉದಿತ ಭಾಸ್ಕರನಂತಿ ತೋರ್ಪನು ಬಿಂಬನೆಂದೆನೆಸಿ. ಪದುಮ ಚಕ್ರ ಸುಶಂಖ ಸುಗದ ಅಂಗದ ಕಂಟಕ ಮುಕುಟ ಅಂಗುಳ್ಯಕ ಪದಕ ಕೌಸ್ತುಭ ಹಾರ ಗ್ರೈವೇಯಾದಿಭೂಷತನು. ದ್ವಿದಳ ಪದ್ಮವು ಶೋಭಿಪದು ಕಂಠದಲ್ಲಿ ಮುಖ್ಯ ಪ್ರಾಣ ತನ್ನಯ ಸುಧತೆಯೆಂದೊಡಗೂಡಿ ಹಂಸೋಪಾಸನೆಯ ಮಾಪ. ಉದಕ ಅನ್ನಾದಿಗಳ ಅವಕಾಶದನು ತಾನಾಗಿಹ ಉದಾನ ಅಭಿದನು ಶಬ್ದವ ನುಡಿಸುವ ಸರ್ವಜೀವರಳು. ನಾಸಿಕದಿನ ಸತ್ಯದಸ್ರರು ಶ್ವಾಸಮಾನಿ ಪ್ರಾಣ ಭಾರತಿ ಹಂಸ ಧನ್ವಂತ್ರಿಗಳು ಅಲ್ಲಲ್ಲಿಪ್ಪ ಇವರೊಳಗೆ. ಭೇಷ ಭಾಸ್ಕರ ಅಕ್ಷಿಯುಗಳಕ ಅಧೀಶರೆನಿಪರು ಅವರೊಳಗೆ. ಲಕ್ಷ್ಮೀಶದ ದಿವಾಮನರು ನಿಯಾಮಿಸುತ್ತಲಿರುತಿಹರು. ಸ್ತಂಭ ರೂಪದಲ್ಲಿ ಇಪ್ಪ ದಕ್ಷಿಣ ಅಂಬಕದಿ ಪ್ರದ್ಯುಮ್ನ ಗುಣರೂಪ ಅಂಬ್ರಣಿಯುತಾನಾಗಿ ಇಪ್ಪಳು ವತ್ಸರೂಪದಲ್ಲಿ. ಪೊಂಬ ಸಿರಪದ ಯೋಗ್ಯ ಪವನ ತ್ರ್ಯಂಬಕಾದಿ ಸಮಸ್ತ ದಿವಿಜ ಕದಂಬ ಸೇವಿತನಾಗಿ ಸರ್ವ ಪದಾರ್ಥಗಳ ತೋರ್ಪ. ನೇತ್ರಗಳಲ್ಲಿ ವಸಿಷ್ಠ ವಿಶ್ವಾಮಿತ್ರ ಭಾರದ್ವಾಜ ಗೌತಮನ ಅತ್ರಿಯ ಜಮದಗ್ನಿ ನಾಮಗಳಿಂದ ಕಲಿಸುತ್ತಲೀ. ಪತ್ರ ತಾಪಕ ಶಕ್ರ ಸೂರ್ಯ ಧರಿತ್ರಿ ಪರಜನ್ಯಾದಿ ಸುರರು ಜಗತ್ರಯೇಶನ ಭಜಿಪರ ಅನುದಿನ ಪರಮ ಭಕುತಿಯಲಿ. ಜ್ಯೋತಿಯೊಳಗೆ ಇಪ್ಪನು ಕಪಿಲ ಪುರುಹೂತ ಮುಖ ದಿಕ್ಪತಿಗಳಿಂದ ಸಮೇತನಾಗಿಹ ದಕ್ಷಿಣ ಅಕ್ಷಯ ಮುಖದೊಳಿಹ ವಿಶ್ವ.
ಶ್ವೇತವರ್ಣ ಚತುರ್ಭುಜನು ಸಂಪ್ರೀತೆಯಿಂದಲೇ ಸ್ಥೂಲ ವಿಷಯವ ಚೇತನರಿಗುಂಡುಣಿಪ ಜಾಗೃತಿಯು ಇತ್ತು ನೃಗಜಾಸ್ಯ. ನೆಲೆಸಿಹರು ದಿಗ್ದೇವತೆಗಳೇ ಇಕ್ಕೆಲ್ಲದಿ ಕರ್ಣಗಳಲ್ಲಿ ತೀರ್ಥಂಗಳಿಗೆ ಮಾನಿಗಳಾದ ಸುರನದಿ ಮುಖ್ಯ ನಿರ್ಜರರು. ಬಲದ ಕಿವಿಯಲು ಇರುತಿಹರು ಬಾಂಬೊಳೆಯ ಜನಕ ತ್ರಿವಿಕ್ರಮನು. ನಿರ್ಮಲಿನರನು ಮಾಡುವನು ಈ ಪರಿಚಿಂತಿಸುವ ಜನರ. ಚಿತ್ತಜೇಂದ್ರರು ಮನದೊಳಿಪ್ಪರು ಕೃತ್ತಿವಾಸನು ಅಹಂಕೃತಿಯೊಳಗೆ. ಚಿತ್ತಚೇತನ ಮಾನೆಗಳು ವಿಹಗೇಂದ್ರ ಫಣಿಪರೊಳು. ನಿತ್ಯದಲ್ಲಿ ನೆಲೆಗೊಂಡು 19 ಮೋಗ ತೈಜಸನು. ಸ್ವಪ್ನಾವಸ್ಥೆಯೈದಿಸಿ ಜೀವರನು ಪ್ರವಿವಿಕ್ತ ಭುಕುವೆನಿಪ. ಜ್ಞಾನಮಯ ತೈಜಸನು ಹೃದಯ ಸ್ಥಾನವೈದಿಸಿ ಪ್ರಾಜ್ಞನೆಂಬ ಅಭಿಧಾನದಿಂಕರಿಸುತ್ತ ಚಿತ್ಸುಖ ವ್ಯಕ್ತಿಯನ್ನು ಕೊಡುತ್ತಾ. ಆನತೇಷ್ಟಪ್ರದನು ಅನುಸಂಧಾನವೀಯದೆ ಸುಪ್ತಿಯೈದಿಸಿ ತಾನೇ ಪುನರಪಿ ಸ್ವಪ್ನ ಜಾಗೃತಿ ಈವ ಚೇತನಕ್ಕೆ. ನಾಲಿಗೆಯೊಳಗಿಹ ವರುಣ ಮತ್ಸ ಅಣು ನಾಲಿಗೆಯೊಳು ಉಪೇಂದ್ರ ಇಂದ್ರರು. ತಾಲು ಪರ್ಜನ್ಯಾಖ್ಯ ಸೂರ್ಯನು ಅರ್ಧ ಗರ್ಭನಿಹ. ಆಲಿಯಳು ವಾಮನ ಸುಭಾಮನ ಫಾಲದೊಳು ಶಿವಕೇಶವನು. ಸುಖಪೋಲದೊಳಗೆ ರತಿಶಕಾಮನು ಅಲ್ಲೆ ಪ್ರದ್ಯುಮ್ನ. ಸುಖಪೋಲದೊಳಗೆ ರತಿಶಕಾಮನು ಅಲ್ಲೆ ಪ್ರದ್ಯುಮ್ನ. ರೋಮಗಳಲ್ಲಿ ವಸಂತ ತ್ರಿಕಪುಧಾಮ ಮುಖದೊಳ ಅಗ್ನಿ ಮಾರ್ಗವ. ತಾಮರ ಸಮವ ವಾಸುದೇವರು ಮಸ್ತಕದೊಳಿಹರು. ಈ ಮನುದಿಳಿಹ ವಿಷ್ಣು ಶಿಖದೊಳು ಉಮಾಮಹೇಶ್ವರ ನಾರಸಿಂಹ. ಸ್ವಾಮಿ ತನ್ನ ಅನುದಿನದಿ ನೆನೆವರ ಅಪಮೃತ್ಯು ಪರಿಹರಿಪ. ಮೌಳಿಯಲ್ಲಿಹ ವಾಸುದೇವನು 7 ಅಧಿಕರ್ಣವ ಅಜಾದಿ ರೂಪವ. ತಾಳಿ ಮುಖದೊಳು ನಯನ ಶ್ರವಣ ಆದ್ಯ ಅವಯವಗಳೊಳಗೆ. ಆಳ ಅರಸುತಾನಾಗಿ ಸತತ ಸುಲೇಲಿಗೈಯೂತಲಿಪ್ಪ ಸುಖಮಯ. ಕೇಳಿ ಕೇಳಿರಿಸಿ ನೋಡಿ ನೋಡಿಸಿ ನುಡಿದು ನುಡಿಸುವನು. 2 ಅಧಿಕ 70 ನಾಡಿಗೆ ಮುಖ್ಯ ಏಕೋತ್ತರ ಶತಗಳ. ಇಹವು 101 ಮೂರ್ತಿಗಳು. ಅರಿತು ದೇಹದಿ ಕಲಶ ನಾಮಕ ಹರಿಗೆ ಕಳೆಗಳೆ ಎಂದು ನೈರನ್ ತರದಿ ಪೂಜಿಸುತಿಹರು ಪರಮಾದರದಿ ಭೂಸುರರು. ಇದಕ್ಕೆ ಕಾರಣವೆನಿಸುವು 2 ಅಧಿಕ ದಶನಾಡಿಗಳೊಳಗೆ. ಸುರನದಿಯ ಮೊದಲಾದ ಅಮಲ ತೀರ್ಥಗಳಿಹು ಕರ್ಣದಲ್ಲಿ. ಪದುಮನಾಭನು ಕೇಶವಾದಿ ದ್ವಿದಶದ ರೂಪದಲ್ಲಿ ಇಪ್ಪನಲ್ಲ. ಅತಿ ಮೃದುಳವಾದ ಸುಷುಮ್ನದೊಳಗೆ ಕಾತ್ಮನೆನಿಸುವನು. ಆಮ್ನಯ ಪ್ರತಿಪಾದ್ಯ ಶ್ರೀ ಪ್ರದ್ಯುಮ್ನ ದೇವನು ದೇಹದೊಳಗೆ. ಸುಷುಮ್ನ ಈಡಾ ಪಿಂಗಳದಿ ವಿಶ್ವಾದಿ ರೂಪದಲ್ಲಿ. ನಿರ್ಮಲಾತ್ಮನು ವಾಣಿ ವಾಯುವು ಚತುರ್ಮುಖದೊಳೆ ಇದ್ದ ಖಿಳಜೀವರ. ಕರ್ಮಗುಣವನು ಸರಿಸಿ ನಡೆವನು ವಿಶ್ವವ್ಯಾಪಕನು. ಆಬ್ದಯನ ಋತುಮಾಸ ಪಕ್ಷ ಸುಶಬ್ದದಿಂದಲೇ ಕಲಿಸುತ್ತಲೇ. ನೀಲಬ್ಧ ವರ್ಣ ಅನಿರುದ್ಧ ಮೊದಲಾದ 5 ರೂಪದಲ್ಲಿ. ಹಬ್ಬಿಹನು ಸರ್ವತ್ರದಲ್ಲಿ ಕರುಣಾಬ್ಧಿ 45 ರೂಪದಿ. ಲಬ್ಧನಾಗುವನು ಈ ಪರಿಧೇನಿಸುವ ಭಕುತರಿಗೆ. 5 ರೂಪಾತ್ಮಕನು 25 ರೂಪದಲ್ಲಿ ಮತ್ತ 15 ತಿಥಿ 24ರಿಂದ ಪೆಚ್ಚಿಸಲು. 5 ವಧು 60 6 ದಿವಸಾವಯನೊಳಗೆ ಮನ ತೊಯ್ದವಗೆ ತಾಪತ್ರಯದ ಮೋಹದೋಷವೆಲ್ಲಿಹವು. ದಿವಸಯಾಮ ಮುಹೂರ್ತ ಘಟಿಕ ಆದ್ಯ ಅವಯವೊಳಗಿದ್ದು. ಗಂಗಾ ಪ್ರವಾಹ ಅಂದದಿ ಕಾಲ ನಾಮಕ ಪ್ರವಹಿಸುತ್ತಲಿಪ್ಪ. ಯುವನ ಗುಣರೂಪ ಕ್ರಿಯಂಗಳ ನಿವಹದೊಳು ಮಳುಗಾಡುತ್ತಲೇ. ಭಾರ್ಗವಿ ಸದಾನಂದಾತ್ಮಳಾಗಿ ಹಳೆಲ್ಲ ಕಾಲದಲ್ಲಿ. ವೇದ ತತಿಗಳ ಮಾನಿ ಲಕ್ಷ್ಮೀಧರಾಧರನ ಗುಣರೂಪ ಕ್ರಿಯೆಗಳನ್ನು
ಆದಿ ಮಧ್ಯಾಂತರವನು ಕಾಣದೆ ಮನದಿ ಯೋಚಿಸುತ್ತ ಆದಪೆನೆ ಈತನಿಗೆ ಪತ್ನಿ ಕೃಪೋದದಿಯು ಸ್ವೀಕರಿಸಿದನು. ಲೋಕಾಧಿಪನು ಭಿಕ್ಷುಕನ ಮನೆಯ ಔತಣವ ಕೊಂಬಂತೆ ಕೋವಿದರು ಚಿತ್ತೈಸುವುದು ಶ್ರೀದೇವಿಯೊಳಗಿಹ ನಿಖಳ ಗುಣ ತೃಣಜೀವರಲ್ಲಿ ಕಲ್ಪಿಸಿಯ ಕಿತಲಿ ಮತ್ತು ಕ್ರಮದಿಂದ ದೇವದೇವಕಿ ಇಪ್ಪಳೆಂದರಿದ ಆವಿರಿಂಚನ ಜನನೀತನ ಆವ ಕಾಲುಕ ಅರಿಯಳಿಂತಹ ನರರ ಪಾಡೇನು. ಕ್ಷೀರದದಿ ನವನೀತ ಘೃತದೊಳು ಸೌರಭರ ಸಾವಯ ನೆನೆಸಿ ಸೌರಭರಸ ಆವಯ ನೆನೆಸಿ ಶಾಂತಿ ರಮಣ ಜ್ಞಾನ ಕ್ರಿಯೆ ಇಚ್ಛಾ ಶಕ್ತಿ ಎಂದೆಂಬ ಈರೆರಡು ನಾಮದಿಂದಲಿ ಕರೆಸುವ ಭಾರತಿ ವಾಗ್ದೇವಿ ವಾಯು ಸ್ವರೋರು ಹಾಸನದಲ್ಲಿ ನೆಲೆಸಿಹರೆಲ್ಲ ಕಾಲದಲ್ಲಿ. ವಸುಗಳೆಂಟು ನವಪ್ರಜೇಶರು ಶ್ವಸನ ಗಣಗೈವತ್ತು ಏಕಾದಶ ದಿವಾಕರನಿತ್ತು ರುದ್ರರು ಅಶ್ವಿನಿಗಳೆರಡು ದಶವಿಹೀನ ಶತಾಖ್ಯ ಈ ಸುಮನಸರೊಳಗೆ ಚತುರಾತ್ಮಕ ನಿಯಾಮಿಸುವ ಬ್ರಹ್ಮ ಸಮೀರ ಖಗಪ ಫಣೀಂದ್ರರೊಳಗಿದ್ದು ತೋರು ತಿಪ್ಪನು ಚಕ್ರದಲ್ಲಿ ಹಿಂಕಾರ ನಾಮಕ ಶಂಖದಲ್ಲಿ ಪ್ರತಿಹಾರ ಗದೆಯಲ್ಲಿ ನಿಧನ ಪದ್ಮದಲ ಇಪ್ಪ ಪ್ರಸ್ತಾವ ಕಾರುಣಿಕ ಉದ್ಗೀತ ನಾಮದಿ ಮಾರಮಣನ ರೂಪಗಳ ಶಂಖಾರಿ ಮೊದಲಾದ ಆಯುಧಗಳೊಳು ಸ್ಮರಿಸಿ ಧರಿಸುತ್ತಿರು. ತನುವೆ ರಥವಾಗಾಭಿಮಾನಿಯ ಗುಣವೆನಿಸುವಳು ಶ್ರೋತ್ರದೊಳು ರೋಹಿಣಿ ಶಶಾಂಕರು ಪಾಶಪಾಣಿಗಳ ಅಶ್ವವೆಂದೆನಿಸಿ ಇನನು ಸಂಜ್ಞಾದೇವಿಯರು ಇಹರು ಅನಲಲೋಚನ ಸೂತ ನೆನೆಸುವ ಪ್ರಣವಪಾದ್ಯ ಪ್ರಾಣ ನಾಮಕ ರಥಿಕ ನೆನೆಸುವನು. ಅಮಿತ ಮಹಿಮನ ಅಪಾರ ಗುಣಗಳ ಸಮಿತ ವರ್ಣಾತ್ಮಕ ಶ್ರುತಿ ಸ್ಮೃತಿ ಗಮಿಸಲಾಪವೆ ತದಭಿಮಾನಿಗಳೆಂದೆನಿಸಿಕೊಂಬ ಕಮಲ ಸಂಭವ ಭವ ಸುರೇಂದ್ರ ಆದ್ಯ ಅಮರ ಅನುದಿನ ತಿಳಿಯಲರಿಯರು ಸ್ವಮಹಿಮೆಗಳಾದ್ಯಂತ ಮಧ್ಯಗಳರಿವ ಸರ್ವಜ್ಞ. ಇಲ್ಲೇ ಗಮಿಸಲಾಪವೇ 30ನೇ ನುಡಿಯಲ್ಲಿ ಗಮಿಸಲಾಪವೇ ಪದಚ್ಛೇದ ಮಾಡುವಾಗ ಮಿಸ್ಟೇಕ್ ಆಗಿದೆ. ಗಮಿಸಲಾಪವೇ ಅಂತ ಹೋಗಬೇಕು. 31ನೇ ನುಡಿ ವಿತ್ತ ದೇಹಾಗಾರದಾರ ಅಪತ್ಯ ಮಿತ್ರಾದಿಗಳೊಳಗೆ ಹರಿಪತ್ನ್ಯಗಾತ್ಮನು ಎಂದೆನಿಸಿ ನೆಲೆಸಿಪ್ಪನೆಂದರಿದು ನಿತ್ಯದಲ್ಲಿ ಸಂತೃಪ್ತಿ ಬಳಿಸುತ್ತ ಉತ್ತಮಾಧಮ ಮಧ್ಯಮರ ಕೃತಕೃತ್ಯನಾಗು ಉನ್ಮತ್ತನಾಗದೆ ಭೃತ್ಯನಾನೆಂದು ದೇವದೇವೇಶನ ಸುಮೂರ್ತಿ ಕಳೇವರಗಳೊಳಗ ಅನವರತ ಸಂಭಾವಿಸುತ್ತ ಪೂಜಿಸುತ್ತ ನೋಡುತ್ತ ಸುಖಿಸುತ್ತರು ಬಿಡದೆ ಶ್ರೀವರ ಜಗನ್ನಾಥ ವಿಠಲನು ತಾವೊಲಿದು ಕಾರುಣ್ಯದಲ್ಲಿ ಭವನೋಮ ಪರಿಹರಿಸುವನು ಪ್ರವಿತತ ಪತಿತ ಪಾವನನು. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. 30ನೇ ನುಡಿ ಒಳಗೆ ಪದಚ್ಛೇದ ಮಾಡುವಾಗ ಸಮಿಸಲಾಪ ಅಂತ ಹೇಳಿದೆ. ಇಲ್ಲೇನ ಅದು ಪ್ರಿಂಟಿಂಗ್ ಸ್ವಲ್ಪ ಮಸಕಾಗಿದೆ. ಇದು ಗಮಿಸಲಾಪವೇ ಅಂತ ಬರಬೇಕು. ಶ್ರುತಿ ಸ್ಮೃತಿ ಗಮಿಸಲಾಪವೇ ಅಂತ ಮಾಡ್ಕೋಬೇಕು. ಅಲ್ಲಿ ತಪ್ಪು ಹೇಳಿದ್ದಕ್ಕೆ ಕ್ಷಮಿಸಬೇಕು. ಹರೇ ಶ್ರೀನಿವಾಸ. ನಾಹಂ ಕರ್ತ ಹರಿಕರ್ತ ಹರಿಪ್ರೇರಣ ಹರಿಪ್ರೀತ್ಯರ್ಥಂ ಪತಿಯಂತರ್ಗತ ಮಧ್ವಾಂತರ ಶ್ರೀ ಕೃಷ್ಣಾರ್ಪಣಮಸ್ತು.